ಹಲೋ. ಈಗ ನಾನು ಸಿಂಪಲ್ ಆಗಿರೋ ಒಂದು ರೆಮಿಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದೊಂದು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ಏನು ಪೌಡ್ರು, ಏನೇನು ಹಾಕಿದ್ದೀನಿ ಪ್ರತಿಯೊಂದು ನಿಮಗೆ ಹೇಳ್ತೀನಿ. ಆದರೆ ಪ್ರತಿಯೊಂದು ನಿಮಗೆ ಅದು ತೋರಿಸಿದ್ರೆ ನಿಮಗೆ ವಿಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ರೆಡಿ ಆದಮೇಲೆ ನಿಮಗೆ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ಪೌಡ್ರ್ ಮಾಡ್ಕೊಂಡಿರೋದು ಹೇಗೆ ಅಂತಂದರೆ, ಪ್ರತಿಯೊಂದು ಸಾಮಗ್ರಿನೂ ಒಂದೊಂದು ಹಿಡಿ ತೊಗೊಂಡಿದ್ದೀನಿ. ಒಂದು ಹಿಡಿ ವಿಳೆದೆಲೆ, ಒಂದು ಹಿಡಿ ಬೇವಿನ ಎಲೆ, ಒಂದು ಹಿಡಿ ದಾಸವಾಳದ ಹೂವಿನ ಎಲೆ ಮತ್ತು ಹೂವು. ಸದಾಬಹಾರ್ ಅಂತ ಒಂದು ಬರುತ್ತೆ, ನೀವೆಲ್ಲ ನೋಡಿರ್ತೀರ. ಅದು ವೈಟು ಬರುತ್ತೆ, ಪಿಂಕು ಬರುತ್ತೆ, ಹೂ ಬಿಡುತ್ತೆ. ಅದು ಹೂ ಮತ್ತು ಎಲೆ ಎರಡೂ ತೊಗೊಂಡಿದ್ದೀನಿ. ಇದೆಲ್ಲನೂ ಬೇವಿನ ಎಲೆ, ವಿಳೆದೆಲೆ ಮತ್ತು ಸೀಬೆ ಗಿಡದ ಎಲೆ, ದಾಸವಾಳದ ಎಲೆ, ಕರಿಬೇವಿನ ಎಲೆ, ಇದೆಲ್ಲನೂ ಒಂದೊಂದು ಹಿಡಿ ತೊಗೊಂಡು ಬಿಸಿಲಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿದ್ಮೇಲೆ ಅದು ಗರಿಗರಿಯಾಗಿರುತ್ತೆ. ಅದನ್ನು ಸ್ವಲ್ಪ ಕಡಾಯಿನಲ್ಲಿ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಮಾಡಿದ್ರೆ ಪೌಡ್ರ್ ಚೆನ್ನಾಗಾಗುತ್ತೆ ಮತ್ತು ಅದರಲ್ಲಿ ಏನೇ ತೇವಾಂಶ ಇದ್ರೂ ಹೋಗುತ್ತೆ. ನಾವು ಸುಮಾರು ದಿನ ಅದನ್ನು ಇಡ್ಬೋದು. ಅದು ತೇವಾಂಶ ಇದ್ದರೆ ನಾವು ಹಾಗೆ ಪೌಡ್ರ್ ಆಗುತ್ತೆ. ಪೌಡ್ರ್ ಮಾಡಿ ಇಟ್ಟರೂ ಅದು ತುಂಬ ದಿನ ಬರೋಲ್ಲ, ಒಂಥರ ಜಲ ಹಿಡಿಯೋ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಒಂದು ಸಲ ಪೌಡ್ರ್ ಮಾಡಿ ನೋಡಿ, ನಾನು ಕಡಾಯಿನಲ್ಲಿ ಪೌಡ್ರ್ ಮಾಡಿದ್ದೆ. ಇವಾಗ ಅದನ್ನು ಜಡಿ ಇಟ್ಕೊಳ್ತೀನಿ. ಇದಕ್ಕೆ ಒಂದು ಹಿಡಿ ಇನ್ನೂ ಏನೇನು ಮಿಕ್ಸ್ ಮಾಡಿದ್ದೀನಿ ಅಂತಂದರೆ, ಇದಕ್ಕೆ ಒಂದು ಹಿಡಿ ಆಮ್ಲ ಪೌಡ್ರು. ಆಮ್ಲ ಒಂದು 10-15 ಆಮ್ಲ ತೊಗೊಂಡು ಅದನ್ನು ಕುಟ್ಟಿ ಬೀಜ ಸಪ್ರೇಟ್ ಮಾಡಿಬಿಟ್ಟು ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದು ಹಿಡಿ ಮೆಂತ್ಯ, ಒಂದು ಹಿಡಿ ಅಗಸೆ ಬೀಜ ಹುರಿಬೇಕಂದ್ರೇ ಹಾಕಿ ಪೌಡ್ರ್ ಮಾಡಿದ್ದೀನಿ. ಇದಕ್ಕೆ ಈ ಥರ ಪೌಡ್ರ್ ಮಾಡಿ ಹೋಗ್ಬಿಟ್ಟು ಈ ಥರ ಫೈನ್ ಪೌಡ್ರು ಬರುತ್ತಲ್ಲ, ಇದನ್ನು ಒಂದು ಬಾಕ್ಸ್ಗೆ ತುಂಬಿ ಇಟ್ಕೊಂಡ್ರೆ ನೀವು ಸುಮಾರು ದಿನ ಯೂಸ್ ಮಾಡ್ಬೋದು. ನೋಡಿ, ನಾನು ಈ ಥರ ಸಪ್ರೇಟ್ ಎಲ್ಲ ಒಣಗಿಸ್ಕೊಳ್ತೀನಿ. ದಾಸವಾಳನೂ ಅಷ್ಟೇ, ಕೆಂಪು ದಾಸವಾಳ, ಬಿಳಿ ದಾಸವಾಳ ಮತ್ತು ರೋಸ್, ಈ ಹೂಗಳನ್ನು ನಾನು ನಮ್ಮನೆ ಪಾಟಲ್ಲೇ ಕೆಲವೊಂದು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಕೆಂಪು ದಾಸವಾಳ, ಇದು ಯೆಲ್ಲೋ ದಾಸವಾಳ, ಇದು ಬಿಳಿ ದಾಸವಾಳ, ಇದು ರೆಡ್ ದಾಸವಾಳ. ದಾಸವಾಳದಲ್ಲೇ 3-4 ವೆರೈಟಿ ಇದೆ. ಮತ್ತು ಅದಕ್ಕೆ ಒಂದು ಹಿಡಿ ತುಳಸಿ ಸೇರಿಸಿದ್ದೀನಿ. ಸುಮಾರೆಲ್ಲ ನನ್ನ ಪಾಟಲ್ಲೇ ಬೆಳೆಸ್ಕೊಂಡಿದ್ದೀನಿ. ನೋಡಿ, ಇದು ಬಂದರೂ ದೊಡ್ಡ ಪತ್ರೆ, ಇದನ್ನು ಒಂದು ಹಿಡಿ ಸೇರಿಸಿದ್ದೀನಿ. ತುಳಸಿ ಪಾಟ್ಗಳಲ್ಲೇ ಹಾಕ್ಕೊಂಡಿದ್ದೀನಿ, ಅದನ್ನು ಒಂದು ಹಿಡಿ ಸೇರಿಸಿದ್ದೀನಿ. ಮತ್ತು ನೋಡಿ, ಇದು ಒಂದೆಲಗ ಅಂತ, ಇದು ಸಹ ತುಂಬ ಒಳ್ಳೆಯದು. ಇದನ್ನು ಸಹ ಒಂದು ಹಿಡಿ ಸೇರಿಸಿದ್ದೀನಿ. ಒಂದೆಲಗ ಅಂತಾರೆ, ಬ್ರಾಹ್ಮಿ ಅಂತಾರೆ. ನೋಡಿ, ಇದು ರೋಸ್ಮೆರಿ ನಾನು ಪಾಟಲ್ಲೇ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಹಿಡಿ ಸೇರಿಸಿದ್ದೀನಿ. ಮತ್ತು ಸದಾಬಹಾರ್ ಅಂತ ಹೇಳಿದ್ನಲ್ಲ ನೋಡಿ, ಇದೇ ಗಿಡ, ಇದೇ ಹೂ ಸದಾಬಹಾರ್ದು ಪಿಂಕ್ ಹೂವು ಇದೆ. ಇದರಲ್ಲಿ ವೈಟೂ ಇದೆ, ವೈಟು ಪಿಂಕು ಎರಡು ಬಿಡುತ್ತೆ. ಇದು ಎಲೆನೂ ಒಳ್ಳೆಯದು, ಇದು ಹೂವೂ ಒಳ್ಳೆಯದು. ಇದು ವರ್ಷದ 24 ಗಂಟೆನೂ ಇದು ಹೂ ಬಿಡುತ್ತೆ. ಇದಕ್ಕೇನು ಸೀಸನ್ ಅಂತೇನಿಲ್ಲ, ಅದಕ್ಕೆ ಇದಕ್ಕೆ ಸದಾಬಹಾರ್ ಅಂತಾರೆ ಈ ಹೂಗೆ. ನೋಡಿ, ಇದು ತುಂಬೆ. ನಾನು ಆಲ್ಮೋಸ್ಟ್ ಎಲ್ಲ ಸುಮಾರು ಪಾಟಲ್ಲೇ ಹಾಕ್ಕೊಂಡಿದ್ದೀನಿ. ತುಳಸಿನೂ ತುಂಬ ಬಿಟ್ಟಿದೆ, ಅಲೋವೆರಾ ನೋಡಿ, ಅಲೋವೆರಾ ಬಿಟ್ಟಿದೆ. ನೋಡಿ, ಇದೇ ಬ್ರಾಹ್ಮಿ ಎಲೆ. ನಾನು ವಿಳೆದೆಲೆ ಸಹ ಪಾಟಲ್ಲಿ ಬೆಳೆಸಿದ್ದೀನಿ. ಇದೆಲ್ಲ ವಿಳೆದೆಲೆನೇ. ಇದೆಲ್ಲನೂ ಒಂದೊಂದು ಹಿಡಿ ಸೇರಿಸಿ ಪೌಡ್ರ್ ಮಾಡ್ಕೊಂಡಿದ್ದೀನಿ.
ಅದನ್ನು ಚೆನ್ನಾಗಿ ಫಸ್ಟು ಯಾವುದೇ ಎಲೆ ಆದ್ರೂ ಚೆನ್ನಾಗಿ ತೊಳ್ಕೊಬೇಕು. ತೊಳೆದ್ಬಿಟ್ಟು ಅದನ್ನು ಬಿಸಿಲಲ್ಲಿ ಒಣಗಿಸಿ ಸ್ವಲ್ಪ ಕಡಾಯಲ್ಲಿ ಬಿಸಿ ಹುರಿದ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಅದನ್ನು ಜರಡಿ ಮಾಡಿ ಒಂದು ಡಬ್ಬಕ್ಕೆ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಅದನ್ನು 1-2 ಸ್ಪೂನ್ ಆ ಪೌಡ್ರ್ ಹಾಕ್ಬಿಟ್ಟು ಅದನ್ನು ನೋಡಿ, ಅಲೋವೆರಾ ನಮ್ಮ ಪಾಟಲ್ಲೇ ಅಲೋವೆರಾ ಬಿಟ್ಟಿದೆ ನೋಡಿ. ಈ ಥರ ಅಲೋವೆರಾನ ಒಂದು ಎಲೆ ಅಲೋವೆರಾ ಕಟ್ ಮಾಡಿಕೊಂಡು ಈ ಅಲೋವೆರಾ ರಸದ ಜೊತೆಗೆ ಈ 2 ಸ್ಪೂನ್ ಪೌಡ್ರು ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಚಿದ್ರೆ ಒಳ್ಳೆಯದು. ಅಂದರೆ ಕೂದಲು ಕಪ್ಪಾಗುತ್ತೆ ಅನ್ನೋದಕ್ಕಲ್ಲ, ಇರೋ ಕೂದಲು ಕಪ್ಪಾಗದೇ ಇರಲಿ. ಮತ್ತು ಕೂದಲು ನಮ್ಮ ತಲೆಯಲ್ಲಿ ತುಂಬ ಹೊಟ್ಟಿರುತ್ತಲ್ಲ, ಆ ಹೊಟ್ಟೆ ಎಲ್ಲ ಒಳ್ಳೆಯದು, ಹೊಟ್ಟಿಗೆ ಒಳ್ಳೆಯದು. ಕೂದಲು ಕವಲು ಹೊಡಿದೇ ಇರೋದಕ್ಕೆ ಒಳ್ಳೆಯದು. ಇದನ್ನು ಬೇಕಂದರೆ ಸ್ವಲ್ಪ ಕಲಸುವಾಗ ಒಂದು ಸ್ವಲ್ಪ ಮೊಸರು ಮಿಕ್ಸ್ ಮಾಡಿಕೊಂಡು ಹಚ್ಬೋದು, ಅಲೋವೆರಾ ಇಲ್ಲ ಅನ್ನೋರು. ಅದನ್ನು ಚೆನ್ನಾಗಿ ತಲೆ ಬುಡಕ್ಕೆ ಹಚ್ಬಿಟ್ಟು 1-2 ಅವರ್ಸ್ ಬಿಟ್ಟು ಸ್ನಾನ ಮಾಡಿದ್ರೆ ನಿಮ್ಮ ಕೂದಲು ನೋಡಿ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು. ನಮ್ಮ ಕೂದಲು ಉದ್ದ ಬೆಳೆದೇ ಇದ್ರೂ ಪರವಾಗಿಲ್ಲ, ಇರೋ ಕೂದಲು ಉದುರದೇ ಇರಲಿ ಅನ್ನೋದಕ್ಕೆ ಈ ರೆಮಿಡಿ. ನಿಮ್ಗೆ ಇಷ್ಟ ಆಗಿದರೆ ನೀವು ಒಂದು ಸಲ ಟ್ರೈ ಮಾಡಿ. ಯಾಕೆಂದರೆ ಪ್ರತಿ ಸಲ ನಾವು ಮಾಡಬೇಕಂದ್ರೆ ಅಟ್ಲೀಸ್ಟ್ ವಾರಕ್ಕೊಂದು ಸಲನಾದರೂ ಈ ರೆಮಿಡಿ ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ. ಪ್ರತಿ ವಾರವೂ ಎಲ್ಲ ಎಲೆಗಳನ್ನೂ ಕಲೆಕ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಯಾವಾಗಾದರೂ ಒಂದು ಸಲ ಈ ರೀತಿ ಎಲೆಗಳನ್ನೆಲ್ಲ ಒಂದೊಂದು ಇಡಿ ಎಲ್ಲ ಕಲೆಕ್ಟ್ ಮಾಡಿ ಫ್ರೀ ಇರುವಾಗ ಒಂದು ದಿನ ಇದನ್ನು ಮಾಡಿಟ್ಕೊಂಡ್ರೆ ನಮಗೆ 1-2-3 ತಿಂಗಳಿಗೆ ಈ ಪೌಡ್ರು ಯೂಸ್ ಆಗುತ್ತೆ.